ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಲಕ್ಕಿ ಟಿಫನ್ಸ್. ಇಂದಿನ ಅಡಿಗೆ ಮೋತಿಚೂರು ಲಡ್ಡು, ದೀಪಾವಳಿ ಸ್ಪೆಷಲ್ಲು. ನೋಡಿ, ಇಲ್ಲಿ ನಾನು ಒಂದು ಬಟ್ಟಲಲ್ಲಿ 2 ನಾರ್ಮಲ್ ಬಟ್ಟಲಲ್ಲಿ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ನಂತರ ಅರ್ಧ ಸ್ಪೂನು ಸೋಡಾ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಬಜ್ಜಿ ಅದಕ್ಕೆ ಕಡಲೆ ಹಿಟ್ಟನ್ನು ಕಲಿಸ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕು, ತುಂಬ ತೆಳು ಕೂಡ ಮಾಡಬೇಡಿ. ನೋಡಿ, ಇದಾಗಿದೆ. ನಂತರ ಇದು ಒಂದು ಬಾಣಲೆಯಲ್ಲಿ ಆಯಿಲ್ ಹಾಕ್ಕೊಳ್ಳಿ. ಅದು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ನೋಡಿ, ಕಾದ ನಂತರ ನಿಮಗೆ ಯಾವ ಆಕಾರ ಬೇಕೋ ಆ ಥರ ಬಜ್ಜಿ ಆಕಾರದಲ್ಲಿ ಬಿಟ್ಕೊಳ್ಳಿ. ಕಡಲೆ ಹಿಟ್ಟನ್ನು ನಿಧಾನವಾಗಿ ಹಾಕ್ಕೋಬೇಕು. ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಲಿ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಉಲ್ಟಾ ಮಾಡ್ಕೊಳ್ಳಿ. ನೋಡಿ, ಇವಾಗ ಆಗಿದೆ. ಇದನ್ನು ಜರಡಿಯಲ್ಲಿ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಸೋರಬೇಕು. ನಂತರ ಇನ್ನೊಂದು ಪಾತ್ರೆಯಲ್ಲಿ ನಾನಿಲ್ಲಿ 2 ಬೌಲು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೀವು ಸಕ್ಕರೆ ತುಂಬ ಸಿಹಿ ಕಡಿಮೆ ಬೇಕು ಅಂದರೆ ಒಂದು ಅರ್ಧ ಕಪ್ಪು ಕಡಿಮೆ ಹಾಕ್ಕೊಳ್ಳಿ. ನೋಡಿ, ಅದು ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ. 1-1.5 ಕಪ್ ಆದರೆ ಸಾಕು. ನಾನಿಲ್ಲಿ ಅರಿಶಿಣಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸ ಮತ್ತು ಸೋಡಾ ಹಾಕಿದ್ದೀನಿ. ನೋಡಿ, ಕಲರ್ ಹೇಗೆ ಬರುತ್ತೆ ಅಂತ. ಒಂದು 5 ನಿಮಿಷ ಮಾಡಿದ್ರೆ ಈ ಥರ ಕಲರ್ ಬರುತ್ತೆ. ಆರ್ಟಿಫಿಷಿಯಲ್ ಕಲರ್ ಏನು ಉಪಯೋಗಿಸ್ಬೇಕಾಗಿಲ್ಲ. ನೋಡಿ, ಅದಕ್ಕೆ 1 ಸ್ಪೂನ್ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ಳಿ. ನಂತರ 1-2 ಲವಂಗವನ್ನು ಬೇಕಾದರೆ ಹಾಕ್ಕೊಳ್ಳಿ. ಇದು ಪರಿಮಳಕ್ಕೆ ಅಷ್ಟೇ. ನೋಡಿ, ಚೆನ್ನಾಗಿ ಕುದ್ದಿದೆ. ನಾನಿಲ್ಲಿ ಬಜ್ಜಿ ಥರ ಮಾಡ್ಕೊಂಡಿದ್ದೆನಲ್ಲ ಅದನ್ನು ರುಬ್ಕೊಂಡಿದ್ದೀನಿ. ನೋಡಿ, ಸಣ್ಣದಾಗಿ, ತುಂಬ ಸಣ್ಣ ಮಾಡಬಾರ್ದು ಅಥವಾ ತುಂಬ ದಪ್ಪ ಕೂಡ ಮಾಡಬಾರ್ದು. ಆ ಥರ ರುಬ್ಕೊಂಡು ಅದರೊಳಗೆ ಹಾಕ್ಕೊಳ್ಳಿ. ನಿಧಾನವಾಗಿ ಕೈ ಆಡಿಸಿ ಕಡಿಮೆ ಫ್ಲೇಮ್ ಇಟ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಅದಕ್ಕೆ ಗೋಡಂಬಿಯನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ನೀವು ದ್ರಾಕ್ಷಿ ಕೂಡ ಹಾಕೋಬೋದು. ನೋಡಿ, ಸ್ವಲ್ಪ ಆರಿದ್ಮೇಲೆ ನೀವು ನಿಧಾನವಾಗಿ ಉಂಡೆಗಳನ್ನಾಗಿ ಹಾಕೋಬೇಕು. ನೀವು ಬೇಕಿದ್ದರೆ ತುಪ್ಪ ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಹಾಕಿದ್ದೀನಿ. ಇದು ಟೇಸ್ಟ್ ಮಾತ್ರ, ಇಲ್ಲಾಂದರೆ ಬೇಕಾಗಿಲ್ಲ. ನೋಡಿ, ಪಾನಕ ಎಲ್ಲ ಎಷ್ಟು ಚೆನ್ನಾಗಿದೆ. ಇಷ್ಟೇ ಅಳತೆಯಲ್ಲಿ ಹಾಕೋಬೇಕು. ನೋಡಿ, ನಿಧಾನವಾಗಿ ಉಂಡೆಗಳನ್ನ ಹಾಕ್ಕೊಳ್ಳಿ. ನೋಡಿ, ರೆಡಿ ಆಯಿತು. ದೀಪಾವಳಿಗೆ ಮೋತಿಚೂರು ಲಡ್ಡು ರೆಡಿ. ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಾಮೆಂಟ್ ಕೂಡ ಹಾಕಿ. ಧನ್ಯವಾದಗಳು.